ನಮಸ್ಕಾರ. ಸ್ವಿಗ್ಗಿ ಪಾರ್ಟ್ನರ್ಸ್, ನಿಮ್ಮ ಸ್ನೇಹಿತ ರಾಹುಲ್ ವಾಪಸ್ ಬಂದಿದ್ದಾರೆ. ಇಮ್ಯಾಜಿನ್ ಮಾಡಿ, ನೀವು ಕೆಲಸಕ್ಕೆ ಹೊರಟಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ಮನೆಯಿಂದ ಫೋನ್ ಬರುತ್ತದೆ. ಮನೆಯಲ್ಲಿ ಯಾರನ್ನಾದ್ರೂ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು. ಯೂಟರ್ನ್ ತೆಗೆದುಕೊಳ್ಳುವಾಗ ಮೊದಲು ಬರುವ ಯೋಚನೆ ಏನು? ಹಣ ಎಲ್ಲಿಂದ ಬರುತ್ತದೆ? ಇಂದು ಈ ಟೆನ್ಷನಿಗೆ ಇರುವ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಎಮರ್ಜೆನ್ಸಿ ಫಂಡ್. ಇಂತಹ ಟೈಮ್ನಲ್ಲಿ ಪೇಷಂಟ್ ಮೇಲೆ ಗಮನಹರಿಸುವುದು ಮುಖ್ಯ, ಹಣದ ಚಿಂತೆಯ ಬಗ್ಗೆ ಅಲ್ಲ. ಆದ್ದರಿಂದ ಒಂದು ಎಮರ್ಜೆನ್ಸಿ ಫಂಡ್ ಇರುವುದು ಬಹಳ ಮುಖ್ಯ. ಇದು ಕೇವಲ ಎಮರ್ಜೆನ್ಸಿಗಾಗಿ ಇರುವ ಹಣ. ಇದು ನಿಮ್ಮ ಲೈಫ್ ಎಂಬ ಗಾಡಿಯ ಫೈನಾನ್ಷಿಯಲ್ ಸೀಟ್ ಬೆಲ್ಟ್ ಆಗಿದೆ. ಇದು ನಿಮ್ಮನ್ನ ದೊಡ್ಡ ಆಘಾತದಿಂದ ರಕ್ಷಿಸುತ್ತದೆ. ಈಗ ನೀವು ಯೋಚಿಸ್ತೀರಿ, ಅಣ್ಣ, ಫಂಡ್ ಮಾಡುವುದು ಹೇಗೆ? ಸಿಂಪಲ್ ರೂಲ್ ಇದೆ. ನಿಮ್ಮ ತಿಂಗಳ ಖರ್ಚು, ಅಂದರೆ ಮನೆ ಬಾಡಿಗೆ, ಮಕ್ಕಳ ಫೀಸ್, ಬೈಕ್ನ ಇಎಂಐ ಇವೆಲ್ಲವನ್ನೂ ಸೇರಿಸಿ ಅದರ 3ರಿಂದ 6 ಪಟ್ಟು ಅಮೌಂಟ್ ನಿಮ್ಮ ಫಂಡ್ನಲ್ಲಿ ಇರಬೇಕು. ಕೇಳಲು ಹೆಚ್ಚು ಅನ್ನಿಸುತ್ತದೆ, ಆದರೆ ಒಂದೇ ಬಾರಿಗೆ ಮಾಡಬೇಕಾಗಿಲ್ಲ. ಕಳೆದ ಬಾರಿ ನಾವು ಡೈಲಿ 50 ಬಗ್ಗೆ ಮಾತಾಡಿದಂತೆ ಅದೇ ರೀತಿ ಸ್ವಲ್ಪವಾಗಿ ಇದನ್ನ ಹೆಚ್ಚು ಮಾಡಬೇಕು. ಮತ್ತು ಹೌದು, ಈ ಫಂಡನ್ನ ಒಂದು ಬ್ಯಾಂಕ್ ಖಾತೆಯಲ್ಲಿ ಇಡಿ. ಅಲ್ಲಿ ಹಣವನ್ನ ಸುಲಭವಾಗಿ ವಿತ್ಡ್ರಾ ಮಾಡಬಹುದು, ಆದರೆ ದಿನನಿತ್ಯದ ಖರ್ಚುಗಳಿಗೆ ಅದು ಬಳಕೆ ಆಗಬಾರದು. ಯೋಚಿಸಿ, ಎಮರ್ಜೆನ್ಸಿ ಬಂದಾಗ ನೀವು ಸಿದ್ಧರಾಗಿದ್ದರೆ ಯಾರ ಮುಂದೆಯೂ ಕೈ ಚಾಚಬೇಕಾಗಿಲ್ಲ. ಎಷ್ಟು ನೆಮ್ಮದಿ ಸಿಗುತ್ತದೆ! ನೀವು ಕೇವಲ ರೋಡ್ನಲ್ಲಿ ಮಾತ್ರ ಅಲ್ಲ, ಲೈಫ್ನಲ್ಲಿಯೂ ಹೀರೋ ಆಗಬೇಕೆಂದು ಸ್ವಿಗ್ಗಿ ಬಯಸುತ್ತದೆ. ಮುಂದಿನ ಎಪಿಸೋಡ್ನಲ್ಲಿ ಈ ಎಮರ್ಜೆನ್ಸಿ ಫಂಡ್ನ ನಂತರ ಸೇವಿಂಗ್ ಅನ್ನ ಇನ್ವೆಸ್ಟ್ ಮಾಡಿ ಹಣವನ್ನ ಹೇಗೆ ಬೆಳೆಸುವುದು ಎಂಬುದರ ಬಗ್ಗೆ ನಾವು ಮಾತಾಡುತ್ತೇವೆ. ಬನ್ನಿ, ಡ್ಯೂಟಿಯ ಸಮಯವಾಗಿದೆ. ಹೆಲ್ಮೆಟ್ ಧರಿಸಿ ಸೇಫ್ ಆಗಿ ಗಾಡಿ ಚಲಾಯಿಸಿ ಮತ್ತು ಸದಾ ನೆನಪಿರಲಿ, ನೀವಿದ್ದರೆ ಮಾತ್ರ ಸ್ವಿಗ್ಗಿ ಇರುತ್ತದೆ.